ಪುರಿ ಜಗನ್ನಾಥ್, ಬದ್ರಿನಾಥ್, ದ್ವಾರಕಾ ಮತ್ತು ರಾಮೇಶ್ವರಂ ಈ 4 ಕ್ಷೇತ್ರಗಳು ಭಾರತದ 4 ಧಾಮ್ಗಳಾಗಿವೆ. ವಿಜ್ಞಾನಿಗಳು ಚಂದ್ರನ ಮೇಲೆ ಹೋಗಿ ಬಂದರೂ ಕೆಲವು ದೇವಾಲಯದ ರಹಸ್ಯಗಳು ಆಧುನಿಕ ಕಾಲದಲ್ಲಿಯೂ ಬಗೆಹರಿದಿಲ್ಲ. ರಾಮೇಶ್ವರಂ ಸ್ವತಃ ರಾಮನು ತನ್ನ ಪಾಪಗಳನ್ನು ತೊಳೆದ ಸ್ಥಳವಾಗಿದೆ. ಬ್ರಾಹ್ಮಣನಾಗಿದ್ದ ಒಬ್ಬ ಕಟ್ಟ ಶಿವಭಕ್ತನನ್ನು ಕೊಂದ ಪಾಪ. ಎಲ್ಲರಿಗೂ ನಮಸ್ಕಾರ, ನಮೋ ಶಕ್ತಿಗೆ ಸ್ವಾಗತ. ತಮಿಳುನಾಡಿನ ರಾಮೇಶ್ವರಂ ಕರಾವಳಿ ಪಟ್ಟಣದಲ್ಲಿ ನಿಮ್ಮ ಮನಸ್ಸನ್ನು ಕದಡುವ ರಹಸ್ಯಗಳಿವೆ. ರಾಮೇಶ್ವರಂ ಶಿವನ 12 ಮಂಗಳಕರ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ತನ್ನ ಹೆಂಡತಿಯನ್ನು ರಕ್ಷಿಸಲು ಶ್ರೀರಾಮನು ರಾವಣನನ್ನು ಕೊಂದ ನಂತರ ಅಯೋಧ್ಯೆಗೆ ಹಿಂದಿರುಗುವ ಮಾರ್ಗದಲ್ಲಿ ರಾಮೇಶ್ವರಂಗೆ ಹೊರಟನು ಎಂದು ಕಥೆಯು ಹೇಳುತ್ತದೆ. ದಾರಿಯಲ್ಲಿ ಕೆಲವು ಮಹರ್ಷಿಗಳು ರಾಮನಿಗೆ ಶಿವಭಕ್ತನಾಗಿದ್ದ ರಾವಣನನ್ನು ಕೊಂದ ಪಾಪವನ್ನು ಸರಿದೂಗಿಸಲು ಶಿವನನ್ನು ಪೂಜಿಸಲು ಸಲಹೆ ನೀಡಿದರು. ಶ್ರೀರಾಮನು ಇದಕ್ಕೆ ಒಪ್ಪಿ ಶಿವಲಿಂಗವನ್ನು ತರಲು ಹನುಮಂತನನ್ನು ಕೈಲಾಸ ಪರ್ವತಕ್ಕೆ ಕಳುಹಿಸಿದನು. ಶ್ರೀರಾಮನು ಶಿವಲಿಂಗದ ಪ್ರತಿಷ್ಠಾಪನೆಗೆ ಒಂದು ನಿರ್ದಿಷ್ಟ ಮಂಗಳಕರ ಸಮಯವನ್ನು ನಿಗದಿಪಡಿಸಿದನು. ಆದರೆ ಹನುಮಂತನು ಅದನ್ನು ಸಕಾಲದಲ್ಲಿ ತರಲು ಸಾಧ್ಯವಾಗಲಿಲ್ಲ. ಪ್ರತಿಷ್ಠಾಪನೆಯ ಸಮಯ ಸಮೀಪಿಸುತ್ತಿದ್ದಂತೆ ಶ್ರೀರಾಮನು ಚಂಚಲನಾದನು ಮತ್ತು ತನ್ನ ಸಂಗಾತಿಯಾದ ಸೀತೆಯನ್ನು ಲಿಂಗವನ್ನು ನಿರ್ಮಿಸಲು ಕೇಳಿದನು. ಸೀತೆ ಮರಳಿನಿಂದ ಸುಂದರವಾದ ರಾಮಲಿಂಗವನ್ನು ನಿರ್ಮಿಸಿದಳು. ರಾಮೇಶ್ವರದಲ್ಲಿ ಶ್ರೀರಾಮನು ಆ ಲಿಂಗವನ್ನು ಸ್ಥಾಪಿಸಿದನು. ಹನುಮಂತನು ಹಿಂದಿರುಗಿದಾಗ ಅವನು ಇನ್ನೊಂದು ಲಿಂಗವನ್ನು ಕಂಡು ಅಸಮಾಧಾನಗೊಂಡನು. ಹನುಮಂತನು ಅದನ್ನು ತೆಗೆದು ಅದರ ಸ್ಥಳದಲ್ಲಿ ತನ್ನ ಲಿಂಗವನ್ನು ಸ್ಥಾಪಿಸಲು ಶ್ರೀರಾಮನನ್ನು ಕೇಳಿದನು. ಹನುಮಂತನು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದನು ಮತ್ತು ತನ್ನ ಬಾಲದಿಂದ ಅದನ್ನು ಕಿತ್ತುಹಾಕಲು ಪ್ರಯತ್ನಿಸಿದನು, ಆದರೆ ವಿಫಲನಾದನು. ಇಂದಿಗೂ ಲಿಂಗದ ಮೇಲೆ ಬಾಲದ ಗುರುತುಗಳು ಗೋಚರಿಸುತ್ತವೆ. ರಾಮನು ಹನುಮಂತನಿಗೆ ಸಾಂತ್ವನ ಹೇಳುತ್ತಾ, ಮುಂದೆ ರಾಮಲಿಂಗವನ್ನು ಪೂಜಿಸುವ ಯಾರೇ ಆಗಲಿ ಹನುಮಂತನು ತಂದ ಲಿಂಗವನ್ನು ಮೊದಲು ಪೂಜಿಸಬೇಕು. ಶ್ರೀರಾಮನು ಹನುಮಂತನು ತಂದ ಲಿಂಗವನ್ನು ವಿಶ್ವಲಿಂಗ ಎಂದು ನಾಮಕರಣ ಮಾಡುತ್ತಾನೆ. ರಾಮನಾಥಸ್ವಾಮಿ ದೇವಾಲಯದ ಪ್ರಮುಖ ಮುಖ್ಯಾಂಶವೆಂದರೆ ಅದರ ಆವರಣದಲ್ಲಿರುವ ಮುಖ್ಯ ಕಾರಿಡಾರ್. ಇದು ವಿಶ್ವದ ಅತಿ ದೊಡ್ಡ ದೇವಾಲಯ ಕಾರಿಡಾರ್ ಆಗಿದೆ. ದೇವಾಲಯದಲ್ಲಿ 22 ತೀರ್ಥ ಸ್ನಾನದ ಬಾವಿಗಳಿವೆ. ಲಂಕೆಯಿಂದ ಹಿಂದಿರುಗುವಾಗ ಶ್ರೀರಾಮನೊಂದಿಗೆ ಇದ್ದ 22 ಬಾಣಗಳನ್ನು ಈ ಬಾವಿಗಳು ಪ್ರತಿನಿಧಿಸುತ್ತವೆ. ಅವು ಪರಸ್ಪರ ಹತ್ತಿರದಲ್ಲಿದ್ದರೂ ನೀರಿನ ತಾಪಮಾನವು ಪರಸ್ಪರ ಗಮನಾರ್ಹವಾಗಿ ಬದಲಾಗುತ್ತದೆ. ಈ ವಿಶಿಷ್ಟ ವೈಶಿಷ್ಟ್ಯವು ಯಾವುದೇ ವಿವರಣೆಯನ್ನು ಹೊಂದಿಲ್ಲ. ಈ ಬಾವಿಗಳ ನೀರು ಔಷಧೀಯ ಗುಣಗಳನ್ನು ಹೊಂದಿದ್ದು ಎಲ್ಲಾ ರೋಗಗಳನ್ನು ನಿವಾರಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಇಲ್ಲಿನ 22 ಬಾವಿಗಳ ನೀರಿನಿಂದ ತೀರ್ಥ ಸ್ನಾನ ಮಾಡುವುದರಿಂದ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗಿ ಮೋಕ್ಷ ದೊರೆಯುತ್ತದೆ ಎನ್ನುವ ನಂಬಿಕೆಯಿದೆ. ರಾಮೇಶ್ವರಂಗೆ ಸಂಬಂಧಿಸಿದ ರಹಸ್ಯ ಇದೊಂದೇ ಅಲ್ಲ. ರಾವಣನಿಂದ ಅಪಹರಿಸಲ್ಪಟ್ಟ ತನ್ನ ಪತ್ನಿ ಸೀತೆಯನ್ನು ರಕ್ಷಿಸಲು ಶ್ರೀರಾಮನು ಶ್ರೀಲಂಕಾವನ್ನು ತಲುಪಲು ಅಡ್ಡಲಾಗಿ ಸೇತುವೆಯನ್ನು ನಿರ್ಮಿಸಿದನು ಎಂದು ದಂತಕಥೆ ಹೇಳುತ್ತದೆ. ಇಲ್ಲಿ ತೇಲುವ ಕಲ್ಲುಗಳು ಈ ಪೌರಾಣಿಕ ಸೇತುವೆಯ ಅವಶೇಷಗಳೆಂದು ಹೇಳಲಾಗುತ್ತದೆ. ಇದನ್ನು ರಾಮಸೇತು ಎಂದು ಕರೆಯಲಾಗುತ್ತದೆ. ಇತರ ಬಂಡೆಗಳಿಗಿಂತ ಭಿನ್ನವಾಗಿ ಇವು ಮುಳುಗುವ ಬದಲು ನೀರಿನ ಮೇಲೆ ತೇಲುತ್ತವೆ. ಈ ಕಲ್ಲುಗಳ ಈ ವಿಶಿಷ್ಟ ಗುಣವು ತೇಲುವಿಕೆಯ ಎಲ್ಲಾ ತತ್ವಗಳನ್ನು ವಿರೋಧಿಸುವುದರಿಂದ ಅವುಗಳನ್ನು ವಿಶೇಷಗೊಳಿಸುತ್ತದೆ. ಇದು ವಿದ್ಯಮಾನ ಜಗತ್ತನ್ನು ತಲ್ಲಣಗೊಳಿಸಿದೆ. ಈ ಬಂಡೆಗಳು ರಾಮಾಯಣದ ಪೌರಾಣಿಕ ಘಟನೆಗಳಿಗೆ ಜೀವಂತ ಸಾಕ್ಷಿಯಾಗಿರುವುದರಿಂದ ಅನೇಕರಿಗೆ ಅಪಾರ ಧಾರ್ಮಿಕ ಮಹತ್ವವನ್ನು ಹೊಂದಿವೆ. ಈ ಬಂಡೆಗಳು ನೀರಿನ ಮೇಲೆ ತೇಲುತ್ತಿರುವುದನ್ನು ವೀಕ್ಷಿಸುವುದು ಜೀವಮಾನದ ಅನುಭವವಾಗಿದೆ. ಹಾಗಾದರೆ ಈ ಅತೀಂದ್ರಿಯ ಧಾಮದ ಪ್ರಯಾಣಕ್ಕಾಗಿ ನೀವು ಹಂಬಲಿಸುತ್ತಿಲ್ಲವೇ? ರಾಮೇಶ್ವರಂ ರಸ್ತೆ, ರೈಲು ಮತ್ತು ವಿಮಾನದ ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದೆ. ರಾಮೇಶ್ವರಂಗೆ ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಮದುರೈ. ಇದು 180 ಕಿಲೋಮೀಟರ್ ದೂರದಲ್ಲಿದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.